ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಮಕರ ರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇದು ಅವರ ಆಸ್ಟ್ರಾಲಜಿಕಲ್ ಚಾರ್ಟ್ ನೋಡಿ ಮಾಡ್ತಾ ಇರೋ ರೀಡಿಂಗ್. ಈ ರೀಡಿಂಗ್ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಅವಶ್ಯಕತೆ ಇದ್ದರೆ 100% ಅಷ್ಟೇ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಹಾಕಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ನೋಡಿ, ಈ ವರ್ಷ ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಚೆನ್ನಾಗಿರೋ ವರ್ಷ. ಫಸ್ಟ್ ಥಿಂಗ್, ಒಂದು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇರೋ ಗೋಲ್ಡನ್ನ ಮಾರೋಕ್ಕೆ ಹೋಗಬೇಡಿ. ಈ ವರ್ಷ ಚೆನ್ನಾಗಿಲ್ಲ. ಒಂದು ಗೋಲ್ಡ್ ಏನಾದರೂ ಕಳುವಾಗ್ಬೋದು, ಅಥವಾ ಎಲ್ಲಾದರೂ ಬ್ಯಾಗ್ ಬಿಟ್ಟು ಬರ್ಬೋದು, ಇಂಪಾರ್ಟೆಂಟ್ ಪೇಪರ್ಸ್ ಆಗಿರ್ಬೋದು, ಸಮಥಿಂಗ್ ಏನಾದರೂ ತುಂಬ ಫ್ರೀಷಿಯಸ್ ಆಗಿರೋ ಥಿಂಗ್ಸ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇದೆ. ಈ ವರ್ಷ ಯೋಗ ಇದೆ, ಕೇರ್ಫುಲ್ಲಾಗಿರಿ. ಈ ವರ್ಷ ಡೀಪ್ ನಾಲೆಜ್ನ ಪಡ್ಕೊಳ್ಳೋ ಅಂಥ ವರ್ಷ ಅಂತ ಹೇಳ್ತೀವಿ. ನಿಮ್ಮ ಯಾವುದಾದ್ರೂ ಆ್ಯನ್ಸಿಸ್ಟರ್ ಪ್ರಾಪರ್ಟಿ ನಿಮಗೆ ಸಿಗುವಂಥ ಟೈಮು, ಕೋರ್ಟ್ ಕೇಸ್ ಏನಾದರೂ ನಡೀತಾ ಇದ್ದರೆ ಅದು ನಿಮ್ಮ ಕಡೆ ಆಗುವಂಥ ಟೈಮು ಅಂತ ಹೇಳ್ತೀವಿ. ಬಟ್ ನಿಮ್ಮ ಅತ್ತೆ ಮಾವನ ಫ್ಯಾಮ್ಲಿ ಕಡೆಯಿಂದ ಇನ್ ಕೇಸ್ ನಿಮ್ಮ ಮದುವೆ ಆಗಿದ್ದರೆ ಈ ವರ್ಷ ಮದುವೆ ಆಗುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿ ಕನ್ಫ್ಲಿಕ್ಟ್, ಜಗಳ, ಫೈಟ್ಸ್ನ ನಾನು ಹೇಳ್ತೀನಿ. ಸೀಕ್ರೆಟ್ ವೆಲ್ತ್ ಹೇಳ್ತೀನಿ. ಹಿಡನ್ ಗೇನ್ಸ್ ಆಗೋ ಅಂತ ಹೇಳ್ತೀನಿ. ನೋ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀನಿ. ಕೆಲವ್ರಿಗೆ ಒಂದು ಪವರ್ ಇರುತ್ತೆ. ಪ್ರತಿ ವರ್ಡಲ್ಲೂ, ನಾವು ಮಾತಾಡೋ ವರ್ಡಲ್ಲೂ ಶಕ್ತಿ ಇರುತ್ತೆ. ನೀವೇನೇ ಯೋಚನೆ ಮಾಡಿದರೂ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಪಾಸಿಟಿವ್ ಥಿಂಕ್ ಮಾಡಿ ನಿಮ್ಮ ಬಗ್ಗೆ ನೀವು ಅಂತ. ಸೊ ಫೆಬ್ಬಿಂದ ಏಪ್ರಿಲ್ವರೆಗೂ ನಿಮಗೆ ಗೌರ್ಮೆಂಟ್ ಜಾಬ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಲಾಸ್ಟ್ ಇಯರ್ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದು ಟ್ರೂ ಆಗಿದ್ದರೆ 100% ನೀವು ಕೊಟ್ಟಿದ್ರೆ ಖಂಡಿತವಾಗ್ಲೂ ಈ ವರ್ಷ ಅದರದ್ದು ಫಲ, ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ನಿಮ್ಮ ಮಕ್ಕಳೇನಾದರೂ ಇದ್ದರೆ ವಿದೇಶಕ್ಕೆ ಹೋಗಿ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಇದು ಗುಡ್ ಟೈಮ್ ಅಂತ ಹೇಳ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ವರ್ಷ ಪ್ರಿಪೇರ್ ಆಗ್ತೀನಿ ಅನ್ನೋರಿಗೂ ಕೂಡ ತುಂಬ ಚೆನ್ನಾಗಿರೋ ಟೈಮು ಅಂತ ಹೇಳ್ಬೋದು. ಏಪ್ರಿಲ್ ಆದಮೇಲೆ ಎಲ್ಲಾದರೂ ಶೇರ್ ಮಾರ್ಕೆಟ್ ಆಗಿರ್ಬೋದು, ಪ್ರಾಪರ್ಟಿ ಆಗ್ಬೋದು, ನೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಮೇ ಬಿ ಕೆಲವ್ರಿಗೆ, ಮಕರ ರಾಶಿಯವ್ರಿಗೆ ಏಪ್ರಿಲ್ ಆದಮೇಲೆ ಬ್ಯಾಡ್ ಹ್ಯಾಬಿಟ್ಸ್ಗೆ ಏನಾದರೂ ಅಡಿಕ್ಟ್ ಆಗ್ಬೋದು. ಸೆಕೆಂಡ್ ಹೌಸಲ್ಲಿ ರಾಹು ಇದ್ದರೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀವಿ. ಬಟ್ ಸೆಪ್ಟೆಂಬರ್ ಆದಮೇಲೆ ನೋಡಿ, ಕೆರಿಯರಲ್ಲಿ ಪ್ರಮೋಷನ್ ಹೇಳ್ತೀನಿ. ಬಿಸ್ನೆಸ್ಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ವೆರಿ ಗುಡ್ ಟೈಮ್ ಪೀರಿಯಡ್ ಅಂತ ಹೇಳ್ತೀನಿ. ಏಪ್ರಿಲ್ ಟು ನಾನು ಆಗಸ್ಟ್ 15ವರೆಗೆ ನೀವು ಮದುವೆಗೆ, ಎಂಗೇಜ್ಮೆಂಟ್ಗೆ ಟ್ರೈ ಮಾಡಿದ್ರು ಕೂಡ ಒಂದು ಬಿಗ್ ಡಿಸಿಷನ್ ತೊಗೊಳ್ಳೋ ಟೈಮ್ ಆಗಿರುತ್ತೆ. ಮದುವೆ ಖಂಡಿತವಾಗ್ಲೂ ಫಿಕ್ಸ್ ಆಗೋ ಚಾನ್ಸಸ್ ಇದೆ ಆ ಟೈಮಲ್ಲಿ. ಹೆಲ್ತ್ ವಿಚಾರಕ್ಕೆ ಬಂದರೆ ಸ್ಕಿನ್ ಇಶ್ಯೂಸು ಮತ್ತು ಗ್ಯಾಸು, ಹೊಟ್ಟೆಗೆ ಸಂಬಂಧಪಟ್ಟದ್ದೆಲ್ಲ ಆಗ್ಬೋದು. ನಿಮ್ಮ ಕಲೀಗ್ಸು ಮತ್ತು ಸಿಬ್ಲಿಂಗ್ಸು, ನೇಬರ್ಸ್ ಹತ್ರ ಹುಷಾರಾಗಿರಿ. ಅಲ್ಲೂ ಫೈಟ್ಸ್ನ ನಾನು ಹೇಳ್ತೀನಿ, ಜಗಳಗಳನ್ನ ಹೇಳ್ತೀನಿ ನಾನು. ಸೊ ಕೆಲವ್ರಿಗೆ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ವಿ, ಮದುವೆ ಫಿಕ್ಸ್ ಆಗಿಲ್ಲ ಅನ್ನೋರಿಗೆ, ಕೆಲವ್ರಿಗೆ ಖಂಡಿತವಾಗ್ಲೂ ಈ ವರ್ಷ ಗಜಕೇಶ್ವರಿ ಯೋಗ ನಡೆಯುತ್ತೆ ಕೆಲವ್ರದ್ದು ಪರ್ಸ್ನಲ್ ಚಾರ್ಟ್ ಪ್ರಕಾರ. ಸೊ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಫೈನಾನ್ಸಲ್ಲಿ ನೀವು ಹೊಸ ಮನೆ ತೊಗೋಬೋದು, ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದು, 4 ಜನಕ್ಕೆ ಒಳ್ಳೆಯದು ಮಾಡ್ಬೋದು, ನಿಮ್ಮಿಂದ ಹೆಲ್ಪು ಕೂಡ ಅವ್ರಿಗೆ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಲಕ್ಕು 80% ಹೇಳ್ತೀನಿ ನಾನು ಈ ವರ್ಷ ಸ್ಪೆಷಲಿ. ಸೊ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತೀನಿ. ಔಟ್ಪುಟ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಈ ವರ್ಷ. ನೋಡಿ, ರಿಲೇಷನ್ಶಿಪ್ಗೆ ಒತ್ತು ಕೊಡೋದು ಬದಲು ಈ ವರ್ಷ ಸೂರ್ಯನ ವರ್ಷ ಅಂತ ಹೇಳ್ತೀವಿ. ಸೂರ್ಯನ ಇಯರ್ ಆಗಿರೋದ್ರಿಂದ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಮನೆ ಕಟ್ಟೋಕ್ಕೆ, ಹಣ ಸಂಪಾದನೆ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ, ಸೆಟಲ್ ಆಗೋಕ್ಕೆ ಲೈಫಲ್ಲಿ. ಸೊ ಕೆಲವರು ಹೇಳ್ಬೋದು, ಮದುವೆಗೆ ಟ್ರೈ ಮಾಡ್ತಾಯಿದ್ವಿ ಇಲ್ಲಿವರೆಗೂ ಆಗಿಲ್ಲ ಅನ್ನೋರ್ಗೂ ಖಂಡಿತ ಮದುವೆಗೂ ಒಳ್ಳೆ ಯೋಗ ಮತ್ತು ಒಳ್ಳೆ ಟೈಮು ಈ ವರ್ಷ ಖಂಡಿತ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಸ್ಟಿಲ್ ಕೆಲವ್ರಿಗೆ ನೋಡಿ, ನೀವು ಹಿಂದೆ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದರ
ಪ್ರತಿಫಲ ಈ ವರ್ಷ ಸಿಗುತ್ತೆ ಅಂತ ಹೇಳ್ತೀನಿ. ಕೆಲವ್ರಿಗೆ ನೋಡಿ ಅರ್ಧ ರಾತ್ರಿಯೆಲ್ಲ ಐಶ್ವರ್ಯ ಬಂದರೆ ಸೊ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತ ಹೇಳ್ತೀವಲ್ವ ಗಾದೆ ಮಾತು, ಆ ಥರ ಆಗುತ್ತೆ. ಮೇ ಬಿ ಬ್ಯಾಡ್ ಹ್ಯಾಬಿಟ್ಸ್ಗೆ, ಡ್ರಿಂಕಿಂಗ್, ಸ್ಮೋಕಿಂಗ್, ಸಮಥಿಂಗ್ ಆ ಥರ ಕೆಟ್ಟ ಜನಗಳ ಸಹವಾಸ, ಆ ಥರ ಏನಾದರೂ ಡಿಸ್ಟ್ರಾಕ್ಷನ್ಸ್ ಆಗ್ಬೋದು. ಮೇ ಬಿ ನಿಮ್ಮ ಮನೆಯಲ್ಲಿರೋರಿಗೆ ಸಿಬ್ಲಿಂಗ್ಸ್ ಆಗಿರ್ಬೋದು. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ನಾನು ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೀನಿ, ಹಂಗೂ ವರ್ಷ ಮುಗಿಯೋದ್ರೊಳಗೆ ಏನೂ ಚೇಂಜಸ್ ಆಗಿಲ್ಲ ಮ್ಯಾಮ್ ಅಂತ ಹೇಳೋರು ಇರ್ತಾರೆ. ಥಿಂಕಿಂಗ್ ಮೇಲೆ ಹೋಗುತ್ತೆ. ಪಾಸಿಟಿವ್ ಥಿಂಕ್ ಮಾಡಿ. ಥ್ಯಾಂಕ್ ಯು.